ಓಕೆ, ಈಗ ಎಲ್ಲರೂ ಹಸಿರು ಸೀರೆ ಹಾಕೊಂಡು ಬಂದಿದ್ದೀವಿ. ಏನಕ್ಕಿರ್ಬೋದು? ಗೊತ್ತಿಲ್ವಾ? ಇವರೊಬ್ರು ಹಾಕ್ಲಿಲ್ಲ, ಸ್ವಲ್ಪ ಗಡಿಬಿಡಿಯಲ್ಲಿ ಬಂದ್ರು. ಪ್ಲೀಸ್ ಹಸಿರು ಸೀರೆ ಹಾಕೊಂಡು ಬಂದಿದ್ದೇವೆ. ಇವತ್ತು ಮಂಡೇ. ಯಾಕೆ ಹಾಕಿರ್ಬೋದು ಗೊತ್ತಿಲ್ವಾ? ಯಾರನ್ನಾದ್ರಲ್ಲಿ ಹಸಿರು ಸೀರೆ ಹಾಕೊಂಡು ಬರ್ಲಿಕ್ಕೆ ಹೇಳಿದ್ದೀರಾ ಇವತ್ತು? ಇಲ್ವಾ? ಓಕೆ, ಈಗ ನಿಮ್ಮ ಬಗ್ಗೆ ಎಲ್ಲರ ಹತ್ರ ನಾನು ತಿಳಿಸ್ಬೇಕಿತ್ತು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮ ಮೇಲೆ ಆಲ್ರೆಡಿ ನಾನು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿದ್ದೀನಿ. ACP ಅವರನ್ನು ಇವಾಗ ಇಲ್ಲಿ ಕರೆಸ್ತೀನಿ. ನಿಮ್ಮಲ್ಲಿ ಒಬ್ಳು ಕೆಲಸ ಮಾಡ್ತಾ ಇದ್ದಾಳೆ, ಅವಳ ಐಡೆಂಟಿಟಿಯನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ, ಬಟ್ ಅವಳಿಗೆ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಮ ಮೇಲೆ. ಯಾಕೆಂದ್ರೆ ಹತ್ಕೊಂಡು ಬಂದಿದ್ದಾಳೆ. ಅವಳು ಏನು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂದ್ರೆ, ಫಸ್ಟಿಗೆ ಅವಳಿಗೆ ಫೈಲ್ ಆ ಕಡೆ ಈ ಕಡೆ ಕೊಂಡೋಗ್ತಾ ಇದ್ಲು. ಅವಳು ಒಬ್ಳು ಕಾಂಟ್ರಾಕ್ಟ್ ಬೇಸ್ ಅಲ್ಲಿ ಕೆಲಸ ಮಾಡುವ ಹುಡುಗಿ, ಹೆಂಗಸು, 2 ಮಕ್ಕಳ ತಾಯಿ, ಗಂಡ ಇಲ್ಲ, ದುಡಿಲಿಕ್ಕೆ ಬೇಕಾಗಿ ನಿಮ್ಮ ಆಫೀಸಿಗೆ ಬಂದು ಸೇರ್ಕೊಂಡಿದ್ದಾಳೆ. ನೀವು ಅಲ್ಲಿ ಇಲ್ಲಿ ಮುಟ್ತಾ ಇದ್ರಿ ಅವಳನ್ನು. ನೋಡಿ ನೋಡಿ, ನಾ ಹೇಳುದು ಕೇಳಿ ಫಸ್ಟ್. ಇಲ್ಲ ಅಂತ ಅದಕ್ಕೆಲ್ಲ ಎಂಕ್ವೈರಿ ಆಗುತ್ತೆ. ಯಾಕೆ ಆಫ್ ಮಾಡಬೇಕು ವಿಡಿಯೋ? ವಿಡಿಯೋ ಯಾಕೆ ಆಫ್ ಮಾಡಬೇಕು? ನಾವು ಕೇಳ್ತಾ ಇದ್ದೀವಿ. ಪ್ರಕೃತಿ ಪ್ರಿಯರಂತೆ ಅದಾಯ್ತಾ? ಒಂದು ನಿಮಿಷ ಅದಾಯ್ತಲ್ಲ. ಅಲ್ಲಿಂದ ಅವಳು ನಿಮ್ಗೆ ಸಹಕಾರ ಮಾಡ್ಲಿಲ್ಲ ಅಂತ ಹೇಳಿ ಅವಳನ್ನು ಡಿಮೋಷನ್ ಮಾಡಿದ್ರಿ. ಅವಳು ಇಲ್ಲಿ ಕಬ್ಬು ತೊಳಿಲಿಕ್ಕೆ ಹೋದ್ರು. ಅಲ್ಲೂ ನಿಮ್ಮ ತೀಟೆ ಸಹಿಸ್ಕೊಳ್ಳಿಕ್ಕೆ ಆಗ್ಲಿಲ್ಲ ನಿಮ್ಗೆ. ನಿಮ್ಮ ಮುಖ ನೋಡಿ, ಮೂತಿ ನೋಡಿ, ನೀವು 2 ವರ್ಷದಲ್ಲಿ ರಿಟೈರ್ಮೆಂಟ್ ನಿಮಗೆ. 2 ಸುಳ್ಳು ಆಪಾದನೆ ಮಾಡ್ತಾ ಇಲ್ಲ. ಯಾರು ಒಬ್ಳು ಹೆಂಗಸು ನೋಡಿ, ಒಂದು 15,000ಕ್ಕೆ ಅವಳ ಮಾನ ಕಳ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ. ಮತ್ತೆ ಇಂಥ 15,000ದ ಕೆಲಸ ಇದೆಯಲ್ಲ, 100 ತೆಗ್ಸಿ ಕೊಡ್ಬೋದು ಅವಳಿಗೆ. ಬಟ್ ನೀವು ವರ್ಕ್ ಪ್ಲೇಸ್ ನೋಡಿ, ನೀವು ಅವಳ ಹತ್ರ ಹೇಳಿದಿರಿ. ನೀನು ಸೋಮವಾರ ದಿನ ನಿಮ್ಗೆ ಗೊತ್ತುಂಟು ಅವಳು ಯಾರಂತ ಹೇಳಿ. ನಾವು ಪೊಲೀಸರಿಗೆ ಅವಳನ್ನು ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ಮತ್ತೆ ನಿಮ್ಮ ಮೇಲೆ ಏನು ಎಂಕ್ವೈರಿ ಆಗ್ಬೇಕು ಅದು ಆಗುತ್ತೆ. ಗೊತ್ತಾಯ್ತಲ್ಲ? ತಪ್ಪಿದೆ, ತಪ್ಪಿದೆ. ಮಕ್ಕಳಿಲ್ವಾ? ಹೆಣ್ಣು ಮಗಳಿದ್ದಾಳೆ. ಅಷ್ಟು ಸಣ್ಣ ಹೇಗೆ ಆಗ್ತದೆ? ಏನು ಹೇಳಲಿಕ್ಕೆ ಏನಿಲ್ಲ. ಅಲ್ಲ, ನಮ್ಮ ಆಫೀಸ್ ನಲ್ಲಿ ಉಂಟು, ಜನಗಳುಂಟು, ಹೆಣ್ಮಕ್ಳುಗಳುಂಟು. ಕೇಳಿ, ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಆಫೀಸಲ್ಲಿ ಇರುವವರನ್ನು ನಿಮಗೆ ಮಿಸ್ಯೂಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಹೀಗೆ ಕೆಲಸ ಮಾಡುವವರು ಎಲ್ಲರೂ ಇದ್ದಾರೆ, ಬೇರೆಯವರು ಇದ್ದಾರೆ, ಸೆಕ್ಯೂರಿಟಿಯಲ್ಲಿ ಇರೋರು ಇದ್ದಾರೆ, ಸೆಕ್ಯೂರಿಟಿಯಲ್ಲಿ ಇರೋರು ಇದ್ದಾರೆ. ಬೇರೆಯವರು ಏನ್ ಮಾಡ್ತೀವಿ? ಮಂಗಳೂರಲ್ಲಿ ಇಷ್ಟು ಆಫೀಸ್ ಇದೆ, ಯಾವ ಆಫೀಸಿಗೂ ನಾವು ಈ ರೀತಿ ಹೋಗಿ ಮಾಡ್ಬೋದಲ್ವಾ? ಆತರದ್ದೇನು ಇಲ್ಲಲ್ಲಮ್ಮ. ಕಂಪ್ಲೇಂಟ್ ಯಾಕೆ ಮಾಡ್ತಾರೆ? ಅವಳು ಯಾಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾಳೆ? ಅವಳು ಯಾಕೆ ನಿಮಗೆ ಕಂಪ್ಲೇಂಟ್ ಮಾಡ್ತಾಳೆ? ಯಾಕೆ ಸುಮ್ಮನೆ ಕಂಪ್ಲೇಂಟ್ ಕೊಡ್ತಾರ? ಅಲ್ಲಿ ಇಲ್ಲಿ ಮುಟ್ಟುದಂದ್ರೆ ಏನು? ಆ ಥರದ್ದೆಲ್ಲ ಇಲ್ಲಮ್ಮ, ಆ ಥರದ್ದೆಲ್ಲ ಮಾಡಿಲ್ಲ. ಈಸಿಯಾಗಿ ತಗೊಳ್ಬೇಡಿ. ಈಸಿಯಾಗಿ ತಗೊಂಡಿಲ್ಲ, ನಾವು ಹೇಳ್ತಾ ಇದ್ದೀವಲ್ಲ, ಆ ಥರದ್ದೆಲ್ಲ ಏನು ಇಲ್ಲ. ಸಾಧ್ಯನೇ ಇಲ್ಲ. ನಿಮ್ಮ ಬಗ್ಗೆ ನಮ್ಗೆ ಏನ್ ಗೊತ್ತಿದೆ? ಇದುವರೆಗೆ ಏನಾಗಿದೆ? ಇದುವರೆಗೆ ಏನ್ ಬಂದಿದೆ ಆ ಥರದ್ದು? ನಿಮ್ಗೆ ಯಾವ ಕಲರ್ ಇಲ್ಲ ರೀ, ಆ ಥರದ್ದೆಲ್ಲ ಇಲ್ಲ. ಸುಧಾರಿಸ್ತೀವಿ ನಾವು. ಹೇಳಿ, ಯಾರು ಬೇಕು? ಆ ಥರದ್ದೆಲ್ಲ ಇಲ್ಲ. ಮಾತಾಡ್ಬೇಡಿ ಆಯ್ತಲ್ಲ.
ಆಯ್ತಾ? ನಿಮ್ಮನ್ನು ಇಲ್ಲಿಂದ ಡಿಸ್ಚಾರ್ಜ್ ಮಾಡುದು ನಾವು. ನೀವು ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಎಷ್ಟೇ ಜನ ಬಂದಿದ್ದಾರೆ ಆ ತರ ಎಲ್ಲ ತಪ್ಪು ಮಾಡಬೇಡಿ. ಇಷ್ಟು ಜನ ಸ್ಟಾಫ್ ಇದ್ದಾರೆ, ಒಂದ್ ವಿಚಾರ, ನಿಮ್ಮ ಹೆಂಡತಿಗೆ ಮಕ್ಕಳಿಗೆಲ್ಲ ಹೌದು, ಆ ಹುಡುಗಿ ಮೆಂಟಲ್ ಡಿಸೇಬಲ್ಡ್ ಅಲ್ಲಲ್ಲ, ಅವ್ಳು ಸುಳ್ಳು ಹೇಳಲಿಕ್ಕೆ ಏನು ಗೊತ್ತಿಲ್ಲ. ಗಂಡ ಇಲ್ಲ ಅಂತಾನ ನೀವು ಇದಕ್ಕೆಲ್ಲ ಮಾಡುದು? ನಾನೀಗ ಈ ಹಿಂದೆ ಕೆಲಸ ಮಾಡಿ ಹೋಗಿದ್ದೀನಿ. ಹೌದಾ? ಹೌದಲ್ಲ? ಇದುವರೆಗೆ ಕೇಳಿ ಎಲ್ಲ ಒಬ್ಳು ಲೇಡಿ ಬಂದು ಒಂದು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಹೇಳಿ, ಅದು ನಿಮ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಯಾರ ಬಗ್ಗೆ ಮಾಡ್ಬೋದಲ್ವಾ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಗಂಡಸರಿಲ್ವಾ? ಹೌದು, ಯಾರ ಬಗ್ಗೆ ಮಾಡ್ಬೋದಲ್ಲ? ನಿಮ್ಮ ಪರ್ಟಿಕ್ಯುಲರ್ ಆಗಿ ಒಬ್ಳು ಡಿ ಗ್ರೂಪ್ ವರ್ಕರ್ ಬಂದು ನಿಮ್ಮ ಬಗ್ಗೆ ಅಲ್ಲಿ ಮುಟ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾಳೆ ಅಂತಾದ್ರೆ ಬಹಳ ಅನ್ಯಾಯ ವಿಚಾರ. ದುರುಪಯೋಗ. ಜಸ್ಟಿಸ್ ಸಿಕ್ಕುವರೆಗೆ ಗೊತ್ತಾಯ್ತಲ್ಲ, ಮತ್ತೆ ಅಟ್ ಎನಿ ಕಾಸ್ಟ್ ಅವಳನ್ನು ನೀವು ಇಲ್ಲಿಂದ ಟರ್ಮಿನೇಟ್ ಮಾಡಿದ್ರಿ ಅಂತ ಅಂದ್ರೆ ಇಲ್ಲೇ ಬಂದು ಧರಣಿ ಕುತ್ಕೊಳ್ತೇವೆ. ಯು ಟೇಕ್ ಮೈ ವರ್ಡ್, ಯು ಟೇಕ್ ಮೈ ವರ್ಡ್. ಒಂದ್ ನಿಮಿಷ ಅಮ್ಮ, ನಾವು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡೋರ ವಿಚಾರದೊಳಗಡೆ ಪೇಮೆಂಟಿನ ವಿಚಾರದಲ್ಲಿ ಅವರಿಗೆ ಸಂಪೂರ್ಣವಾಗಿ ಅವರಿಗೆ ತಲುಪುವ ಹಾಗೆ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಇಲ್ಲಿ ಯಾರನ್ನಾದ್ರೂ ಕೇಳ್ಬೋದು, ಯಾವುದೇ ಒಂದು ರೂಪಾಯಿನ ಅದ್ರೊಳಗೆ ನಾವು ಮುಟ್ಟುವಂತ ಜನಗಳಲ್ಲ. ಸಮಾಧಾನ ಮಾತಾಡಿದ್ರೆ ನಿಮ್ಮ ಗಲಾಟೆ ಮಾಡ್ಬೇಕಾ? ನೀವೇ ಬೇಕಾ ನಮ್ಗೆ ಗಲಾಟೆ ಮಾಡ್ಲಿಕ್ಕೆ? ಗೊತ್ತಾಯ್ತಾ? ಒಬ್ಳು ಲೇಡಿ ಬಂದು ಹೇಳಿದ್ರಿ ಅವಳು ಸೆಕ್ಯೂರಿಟಿಯಲ್ಲಿ ಕೆಲಸ ಮಾಡುವವಳು ಅಂತ. ಹೇಗ್ ಗೊತ್ತಾಯ್ತು ನಿಮ್ಗೆ? ನೀವು ಹೇಳಿದ್ರಲ್ಲ ಸೆಕ್ಯೂರಿಟಿ ಇದ್ರೊಳಗಡೆ ಗುತ್ತಿಗೆಯಲ್ಲಿ ಗುಡಿಸೋಳು, ಅದೇ ಸೆಕ್ಯೂರಿಟಿಯಲ್ಲಿ ಇರೋದು. ಸರ್ಕಾರಿ ನೌಕರಿ ಸರ್ಕಾರಿ ಸರ್ಕಾರಿ ನೌಕರಿಯಲ್ಲಿ ಇರುವವಳಲ್ಲ, ನಿಮ್ಗೆ ಕಾಂಪಿಟೇಟರ್ ಅಲ್ಲಲ್ಲ, ಲೋ ಕ್ಲಾಸ್ ನವಳು ಆರಾಮ್ಸೆ ಯೂಸ್ ಮಾಡಬಹುದು ಅಂತ ಅನ್ಕೊಂಡಿದ್ದೀರಿ ನೀವು. ದಯವಿಟ್ಟು ತಪ್ಪು ತಿಳ್ಕೊಂಬಿಡಿ. ಅವಳು ಯಾಕೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ? ಯಾರ ಬಗ್ಗೆ ಹೇಳ್ತಿದ್ರೆ ಕಚ್ಚಿ ಮಾತಾಡೋಣ. ಎಲ್ಲದು ನಾವು ಕಾನ್ಫಿಡೆನ್ಷಿಯಲ್ ಅಲ್ಲಿ ಅಲ್ಲಿ ಮಾಡ್ತೀವಿ. ಮತ್ತೆ ನಿಮ್ಗೆ ಏನ್ ಚಾರ್ಜಸ್ ಮಾಡ್ಬೇಕು ಮಾಡ್ತೀವಿ ಅಷ್ಟೇ. ಮತ್ತೆ ಅಟ್ ಎನಿ ಗೊತ್ತಾಯ್ತಲ್ಲ, ಜುಜುಬಿ 15,000 ಕೊಡ್ತಾ ಇರೋದು ಅಂತ 100 ಕೆಲಸ ನಾವು ಮಾಡಿ ಕೊಡ್ತೇವೆ. ಗೊತ್ತಾಯ್ತಲ್ಲ? ಬಟ್ ಇಲ್ಲಿಂದ ಅಂತ ಮಾಡೋ ಕೆಪಾಸಿಟಿನೂ ಇಲ್ಲ. ಯಾಕೆ ಮಾಡಬಾರ್ದು? ನೀವು ಮಾಡಿದೀರ ಅಂತ ಹೇಳ್ತಾ ಇದ್ದೀರಿ. ನೀವು ನೀವು ಉದ್ದೇಶ ನೀವೇ ದೊಡ್ಡ ಯಾವುದೇ ಒಂದು
ಅವರಿಂದ ಏನು ನಿರೀಕ್ಷೆ ಮಾಡಿದ್ರೆ ಕೆಲಸ ಕೊಟ್ಟಿದೀವಿ ಅವರಿಗೆ ಬಡವರು ಅಂತಂತೆ. ಯಾಕೆ ಅದು ನೀವೇನು ದಯ ಮಾಡ್ಲಿಲ್ಲ, ನೀವೇನು ಅವ್ರ ಮೇಲೆ ಉಪಕಾರ ಮಾಡ್ಲಿಲ್ಲ. ಕೆಲಸ ಕೊಟ್ಟಿದ್ದೀವಿ, ಯಾಕೆ ಮಕ್ಕಳು ಕೊಟ್ಟಿಲ್ಲ ನೀವು? ಅಲ್ಲಲ್ಲ, ಸರಕಾರದಲ್ಲಿ ನಿಯಮಾವಳಿಗಳಿದೆ. ಇಷ್ಟೆಷ್ಟು ಜನ ಕೆಲಸ ಕೊಡ್ಬೇಕು ಅಂತ ಇಡ್ಲಿಲ್ಲ ಅಂತಂದ್ರೆ ನೀವು ಮನೆಗೆ ಹೋಗ್ತೀರಿ. ಗೊತ್ತಾಯ್ತಲ್ಲ, ನೀವ್ ಯಾರ ಮೇಲೆ ಉಪಕಾರ ಮಾಡ್ಲಿಲ್ಲ, ಅದ್ ನೆನಪಿಟ್ಕೊಳ್ಳಿ ನೀವು. ನಿಮ್ಮ ಮನೆಯಲ್ಲಿ ಕೆಲಸ ಇರ್ತದಲ್ಲ, ಇದು ಸರ್ಕಾರಿ ಆಫೀಸಲ್ಲಿ ಕೆಲಸಕ್ಕೆ ಇಟ್ಟದ್ದು ನೀವು. ಆಯ್ತಾ? ಅದು ಮೊದಲು ಆಲೋಚನೆ ಮಾಡ್ಬೇಕು. ನಿಮಗೆ ಇಲ್ಲಿವರೆಗೆ ಏನು ಬಿಸಿ ಮುಟ್ಲಿಲ್ಲ. ನಮ್ಮ ಮಂಗಳೂರಿನವ್ರು ಏನಂತ ಬಿಸಿ ಮುಟ್ಟಿಸಿ ತೋರಿಸ್ತೇವೆ. ಆಯ್ತಾ? ನಾವು ಒಟ್ಟಿಗೆ ಇಳಿದ್ರೆ ಇಲ್ಲ, ಯಾರಿಲ್ಲ, ಗೌರ್ಮೆಂಟ್ ಇಲ್ಲ. ನಿಮ್ಗೆ ಗ್ರಾಚಾರ ಹಿಡಿದಿದೆ ಅಷ್ಟೇ. ಗ್ರಾಚಾರ ಹಿಂದಿನ ಸ್ಟಾರ್ಟ್ ನಿಮಗೆ ಇಷ್ಟು ವರ್ಷ ಮೆರೆದಿದ್ಯಲ್ಲ, ಮೈ ಮುಟ್ಕೊಂಡು ಇದು 2 ವರ್ಷ ಇರುದಲ್ಲ ನಿಮ್ಗೆ. ಇನ್ನು ಬರೀ 2 ವರ್ಷ ಇರುದಲ್ಲ, 2 ವರ್ಷ ಇರುದಲ್ವಾ? 2 ವರ್ಷದಲ್ಲಿ ಇಷ್ಟು ವರ್ಷ ಮಾಡಿದ ಅನುಭವಿಸ್ತೀಯ ಅಷ್ಟೇ. ಹೆಂಡತಿಯನ್ನು ಬಿಟ್ಟು ಬಂದಿದ್ಯಾ ಊರಲ್ಲಿ? ಸುಮ್ಮನೆ ನೀವು ಮಾತಾಡ್ಬಾರ್ದು. ಅಕ್ಕ ತಂಗಿ ಇಲ್ವಾ ನಿಮ್ಮದು? ಇಲ್ವಾ? ಹೆಂಡತಿ ನಿನ್ನ ಏನ್ ಮಾಡ್ತೀನಿ? ಇಷ್ಟು ಏಜ್ ಆಗಿ ಹೀಗೆ ಮಾಡುವಾಗ ಈ ಸಣ್ಣ ಸಣ್ಣ ಹುಡುಗರು ಇದನ್ನೇ ಕಲ್ತ್ಕೊಂಡಿದ್ದಾರೆ. ಚೂರಿ ಚಾವಿ ಇಟ್ಕೊಂಡು ಏನ್ ತಪ್ಪು? ಏನ್ ತಪ್ಪು? ಯಾರೋ ಒಂದು ಹೆಣ್ಣು ಬಂದು ಇಷ್ಟು ಜನ ಇದ್ದಾರೆ ಇಲ್ಲಿ ಈ ಏರಿಯಾದಲ್ಲಿ, ಇಷ್ಟು ಜನ ಇಷ್ಟು ಜನ ಗಂಡಸರಿದ್ದಾರೆ, ಯಾರ ಮೇಲೆ ಅಲಿಗೇಷನ್ ಆಗ್ತಾ ಇಲ್ಲ. ಒಬ್ಳು ಗುಡಿಸುವಳ ಬಂದು ನೀನು ಈ ರೀತಿ ಮುಟ್ತಾ ಇದೀಯ ಅಂತ ಹೇಳ್ಬೇಕಂತಾದ್ರೆ ಏನದಕ್ಕೆ ಅರ್ಥ ಏನು? ನೀನು ದೊಡ್ಡ ಸೆಲೆಬ್ರಿಟಿಯಾ? ನೀನನ್ನು ಫಿಕ್ಸ್ ಮಾಡ್ಲಿಕ್ಕೆ ಹೇಳುದಲ್ಲ. ಅದಕ್ಕೆ ನಿನಗೆ ಯಾವ್ದು ಬೇಕು ಹೇಳು, ಎಲ್ಲ ಸೈಜ್ ಎಲ್ಲ ವೆಯ್ಟ್ ಇದ್ದಾರೆ. ಏನು ಏನ್ ಬಿಡುದು? ಬಿಡುದೇನು? ಮುಂದಿನ ವಿಚಾರ ಏನಿಲ್ಲ, ನಿನ್ ಮೇಲೆ ಕಂಪ್ಲೇಂಟ್ ಅಷ್ಟೇ. ಅದನ್ನ ಫೇಸ್ ಮಾಡು. ಮತ್ತೆ ಆ ಹುಡುಗಿಯನ್ನು ಇಲ್ಲಿಂದ ಎತ್ತಂಗಡಿ ಮಾಡ್ಲಿಕ್ಕೆ ನೋಡಿದ್ರೆ ನಿನ್ನನ್ನು ಯಾವ ರೀತಿ ಎತ್ತಂಗಡಿ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ನೋಡು ಅಷ್ಟೇ. ಆಯ್ತಾ? ಇದು ಜಸ್ಟ್ ಸ್ಯಾಂಪಲ್, ನಿನಗೆ ಸ್ಯಾಂಪಲ್. ಗೊತ್ತಾಯ್ತಲ್ಲ? ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳು ಬಂದು ನಿಮಗೆ ಕಂಪ್ಲೇಂಟ್ ಮಾಡಬಾರ್ದು. ಮತ್ತೆ ಈ ಹುಡುಗಿಗೆ ಏನಾದ್ರು ನೀವು ಇಲ್ಲಿ ಕುತ್ಕೊಂಡು ಟಾರ್ಚರ್ ಮಾಡಿದ್ರೆ, ಟಾರ್ಚರ್ ಮಾಡಿಸಿದ್ರೆ ನಿನ್ನನ್ಗೆ ಎಲ್ಲಿಂದ ಟಾರ್ಚರ್ ಮಾಡಿಸ್ಬೇಕು ನಮಗೂ ಗೊತ್ತಿದೆ. ನಾವು ಇಷ್ಟೇ ಜನ ಸಾಕು ನಿನ್ನ ಸುಧಾರಿಸ್ಲಿಕ್ಕೆ. ಆಯ್ತಾ? ನಾವು ಎಷ್ಟು ಸುಲಭದಲ್ಲಿ ಅಲ್ಲ, ಇಷ್ಟು ದಿನ ಮಾಡಿದ ಅಷ್ಟೇ ಇರ್ಬೇಕು. ಸರ್ವಿಸ್ ಮಾಡಿದ್ದು ಎಲ್ಲ ಸರ್ವಿಸ್ ಗೊತ್ತಿದೆ. ಸ್ವಲ್ಪ ನಮ್ಮ ಸರ್ವಿಸ್ ತಕೋ, ನೀನು ಗೊತ್ತಾಗ್ತದೆ ಯಾವ ಟೈಪ್ ಸರ್ವಿಸ್ ಕೊಡ್ತೇವೆ ಅಂತ ನಿಮ್ಗೆ. ಮಾಡಿದ್ದು ತಪ್ಪಾಯ್ತು ಅಂತ ಹೇಳಿ ನಾವು ಎಂತದ್ದು ಮಾಡಿಲ್ಲ. ತಪ್ಪಾಯ್ತು ಅಂತ ಹೇಳ್ಬೇಕು. ನಮ್ಮ ಮಾತಾಡ್ಬೇಡಿ. ನಾವು ನಿಮ್ಮ ಹೆಚ್ಚು ಜಾಸ್ತಿ ಕಲ್ತವರು. ಭೂಮಿ ತಾಯಿ ನಾವೇ ಇಲ್ಲೇ ಪಕ್ಕದಲ್ಲೇ ಇರೋದು. ಇಲ್ಲ ನೋಡಿ, ನಾವು ನಿಮ್ಮಲ್ಲಿ ನಿಮ್ಗೆ ಏನ್ ಗೊತ್ತಾ, ನಿಮ್ಗೆ ಅಭ್ಯಾಸ ಆಗಿದೆ. ನಿಮ್ಮ ಮುಖ ನೋಡುವಾಗಲೇ ಗೊತ್ತಾಗ್ತದೆ ನಾವು ಇದು ಜನ ಎಂತದಂತ. ಹೌದು, ಯಾರು ಮಾತಾಡುದು? ಜಾಸ್ತಿ ಮಾತಾಡಿದ್ರೆ ಈಗ ನಾನು ಕೊಡ್ತೇನೆ.
ಸಮಯ ನಿಮ್ಗೆ ಯಾವ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಮಾಡ್ಲಿಲ್ಲ. ಇದು ನಿನ್ನ ದುರಂತಕ್ಕೆ ಅಂತ್ಯಕ್ಕೆ. ಮೇಡಮ್ ಅದ ಐಡಿ ಒಂದು ಫೋಟೋ ತೆಗಿಯೋ. ಒಂದು ಎಣ್ಣೆ ಇನ್ನೇನು ಯಾರಂತ ನಿಂಗೆ ಗೊತ್ತಿಲ್ಲ. ಇವರು ಇವರು ಸಹ ಯಾರಂತ ಗೊತ್ತಿರ್ಬೋದಲ್ಲ, ಪರಿಚಯ ಇದೆಯಲ್ಲ. ಅವರು ಸಹ ನಿಮ್ಮ ಹಾಗೆ ಗೌರ್ಮೆಂಟ್. ನಾನು ಗೌರ್ಮೆಂಟ್ ಅಲ್ಲ, ನಾನಲ್ಲಿ ಚರಂಡಿಯಲ್ಲಿ ಮೀನು ಅವರಿಗೆ ಮೀನು ಮೂರಿಸ ಗೊತ್ತುಂಟು, ಕತ್ತಿಯಲ್ಲಿ ಉಪ್ಪು ಹಾಕಿ ಕಡಿಸ್ಲಿಕ್ಕೆ ಸಹ ಗೊತ್ತುಂಟು, ಎಲ್ಲ ಗೊತ್ತುಂಟು. ನಾನು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಮತ್ತೆ ಇಲ್ಲಿ ನಿಮ್ಮ ಮುಗುಳು ನಗೆ ಇದೆಯಲ್ಲ, ಮುಗುಳು ನಗೆ ಎಲ್ಲ ಬೇಡ ನಿಮ್ದು, ಗೊತ್ತಾಯ್ತಲ್ಲ? ಅಷ್ಟು ಈಸಿ ಆಗಿ ನಿಮ್ಗೆ ಏನ್ ಗೊತ್ತಲ್ಲ, ನಿಮ್ ಮೈಯೆಲ್ಲ ದಪ್ಪ. ಹಸುರಲ್ಲಿ ಬರ್ಲಿಕ್ಕೆ ಹೇಳಿದಿರಲ್ಲ, ಹಸುರಿನ ಪವರ್ ಗೊತ್ತಾಯ್ತಾ? ಇನ್ನು ಬೇಕಾ? ಯಾವ ಕಲರ್ ಬೇಕು ಹೇಳಿ, ನಾಳೆ ಗ್ರೀನ್ ಕಲರ್ ಬೇಕಾದ್ರೆ ಜಾಗ್ರತೆ ಇಲ್ಲಮ್ಮ. ಅಲ್ಲ, ಯಾವ ಕಲರ್ ಹುಡುಗಿನ ಮೈ ಮುಟ್ಲಿಕ್ಕೆ ಯಾವ ಕಲರ್ ಉಂಟಾ? ರೆಡ್ ಬೇಕಾ, ಪಿಂಕ್ ಬೇಕಾ, ಯಾವ್ದು ಬೇಕು? ಹೌದಾ? ಬೇರೆ ತರದ ನಟಿಸಿದ್ದೀರಾ? ಬೇರೆ ತರ ನಟಿಸಿದ್ದೀರಾ? ಬೇರೆ ತರ ಆಫೀಸ್ ಒಳಗಡೆ ಫೈಲ್ ಆಗ್ತಾ ಇದ್ಲು ಅವಳು, ಮೈ ಕೈ ಎಲ್ಲ ಮುಟ್ತಾ ಇದ್ದೀಯ, ಅದನ್ನ ಬೇಸತ್ತು ಹೋಗಿ ಕಾಂಪ್ರಮೈಸ್ ಆಗುದಿಲ್ಲ ಅಂತ ಗೊತ್ತಾಗಿ ಎಲ್ಲ ಅದೃಷ್ಟಕ್ಕೆ ನಡ್ಕೊಂಡು ಬರ್ತದೆ ನಿನ್ನ ಆಫೀಸಿಗೆ, ಎಲ್ಲ ಅದೃಷ್ಟಕ್ಕೆ ಹಾಕೊಂಡು ನಡ್ಕೊಂಡು ಬರ್ತದೆ. ಅಲ್ಲ, ನೋಡಿ, ನಾವು ಹೆಣ್ಮಕ್ಳು ಅಲ್ಲ, ನಾವು ಹೆಣ್ಮಕ್ಳು, ನಮಗೂ ಎಲ್ಲ ಅರ್ಥ ಆಗ್ತದೆ. ನಾವು ಬೇರೆ ಕಡೆ ಕೆಲಸ ಮಾಡಿದವರು, ನಾವು ಗಂಡಸರೊಟ್ಟಿಗೆ ಇದ್ದವರು, ಸೊ ನಮಗೆ ಇದೆಲ್ಲ ಎಕ್ಸ್ಪ್ಲನೇಷನ್ ಬೇಡ. ಅವನು ಇನ್ನ ಸ್ಟಾಫ್ ಏನು ಮಾಡ್ತಿದ್ದಾರೆ ಅದನ್ನು ಕೇಳಲಿಕ್ಕೆ ಅನ್ನ ಸ್ವಲ್ಪ ತಿಳಿ ಕುಡಿಯುವವಳಲ್ಲ, ಅದಕ್ಕೆ ನೀವು ವರ್ತಿಸಿದ್ದೀರಾ? ಅಲ್ಲ, ಇಬ್ರಿಬ್ರು ಮಾತಾಡಿದ್ರೆ ನಿನ್ ತಲೆ ಒಳಗೆ ಏನಾದ್ರು ಆಗುತ್ತಾ? ಕೇಳಿಸ್ತಾ ಇಲ್ಲ. ಅಷ್ಟು ತಾಳ್ಮೆ ಕೊಟ್ಟಿದ್ದಾರೆ ದೇವ್ರು ನಿನಗೆ, ಅದೊಂದು ಬಾರಿ ಸಂತೋಷ ಆಯ್ತು. ಇನ್ನಂತವನು ಇದ್ರೊಳಗೆ ಸಿಸಿ ಕ್ಯಾಮೆರಾ ಬೇರೆ ಇಲ್ಲ. ಸಿಸಿ ಕ್ಯಾಮೆರಾ ಉಂಟಾ ಇಲ್ಲಿ? ಅವಳ ಮಾತು ಸಿಸಿ ಕ್ಯಾಮೆರಾ ಉಂಟಾ? ಒಳಗಡೆ ಉಂಟಾ? ನಾವು ಎಷ್ಟು ಕೇಳ್ತಾ ಇಲ್ಲ. ನಾವು ಹೇಳುವ ರೀತಿ ಅಲ್ಲ. ಮೇಡಮ್ ಸಿಸಿ ಕ್ಯಾಮೆರಾ ಬರ್ತೀವಿ ಮುಲು ಒಂದೇ ತಲೋಪತಿ ಮೇನ ಏನು ಮಾಡಿಲ್ಲ ಮಾಡಿದ ನಾವು ಮಾತಾಡ್ತೇವೆ. ಡಲ್ ಮಾಡಿದ್ರೆ ನಾವು ಇಲ್ಲಿ ಇದ್ದೇವೆ. ಅವರಿಗೆ ಇಲ್ಲಿ ಬಾ ಅಂತ ನೀನು. ನಾವು ಇರುವಾಗ ಯಾರು ಬರೋದು ಇಲ್ಲಿಗೆ? ಮತ್ತೆ ಅವನಿಗೆ ಅಲ್ಲ, ಸೆಕ್ಯೂರಿಟಿ ಅವರಿಗೆ ನಮ್ಮೆಲ್ಲ ಕೈ ಮಾಡುವಷ್ಟು ದಮ್ಮಿದೆಯಾ? ಅದಕ್ಕಲ್ಲ ನೀವು ಬಂದ್ರು ನೀವು ಮಾಡುವ ಅಂತ ಕೆಲಸ ನಿಮ್ಗೆ ಇಷ್ಟು ಧೈರ್ಯದಲ್ಲಿ ಉಪಯೋಗಿಸ್ಬೇಡಿ. ಇಲ್ಲ ಇಲ್ಲ, ನೀವು ನೋಡಿ ಮಾತಾಡ್ಬೇಡಿ. ನೋಡಿ ಅದನ್ನ ನೀವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ, ಆಯ್ತಲ್ಲ? ಕೂಲಂಕುಷ ಪರಿಶೀಲನೆ ಮಾಡಿ. ಇದುವರೆಗೂ ನಾವು ನೌಕರಿ ಮಾಡಿದ್ದೀವಿ, ಇದುವರೆಗೂ ಮಾಡಿದ್ದೀವಿ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ನಿಮ್ಗೆ ಅವಳಿಗೆ ಏನ್ ಸಂಬಂಧ? ಏನ್ ಸಂಬಂಧ ಮೇಡಮ್? ಯಾಕೆ ಸಂಬಂಧ ಅವಳು ಇರುತ್ತೆ? ಎಲ್ಲರನ್ನು ಬಿಟ್ಟು ನಿಮ್ಗೆ ಗೊತ್ತಿಲ್ಲ ಮೇಡಮ್, ಅದು ನೀವೇ ಹೇಳ್ಬೇಕು. ಮೇಡಮ್, ಇವತ್ತಿನ ಸಿಸಿ ಕ್ಯಾಮೆರಾ ಹಾಕ್ಬೇಕು. ಆಯ್ತು, ಆಗ್ಲಿ ಆಗ್ಲಿ, ಎಂಕ್ವೈರಿ ಆಗ್ಲಿ. ನಾವ್ ಯಾರಲ್ಲ, ಅದು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಆಯ್ತು, ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದಟ್. ಸರಿ. ಅವಳಿಗೆ ಗ್ರೀವಿಯನ್ಸ್ ಇದೆ, ನನಗೆ ಈ ರೀತಿ ಅನ್ಯಾಯ ಆಗಿದೆ, ಸೆಕ್ಷುಲಿ ನನಗೆ ಹೆರಾಸ್ ಮಾಡಲಿಕ್ಕೆ ನೋಡಿದ್ದಾರೆ, ಮತ್ತೆ ನನಗೆ ಆಫರಿಂಗ್ಸ್ ಕೊಟ್ಟಿದ್ದಾರೆ, ಅವ್ರು ಆಮೇಶ ಮಾಡಿದ್ದಾರೆ, ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ಅವಳು ಕಂಪ್ಲೇಂಟ್ ಮಾಡಿದ್ದಾಳೆ. ಸೊ ನನಗೆ ನನ್ನ ಸೇಫ್ಟಿ ಬೇಕು, ನನಗೆ ಇಲ್ಲಿ ಕೆಲಸ ಬಿಟ್ಟರೆ ನನಗೆ ಬೇರೆ ಕಡೆ ತೊಂದರೆ ಆಗುತ್ತೆ, ನನಗಿಬ್ರು ಮಕ್ಕಳಿದ್ದಾರೆ, ಗಂಡ ಬೇರೆ ಒಟ್ಟಿಗೆ ಇಲ್ಲ. ಆ ರೀತಿ ಇರುವಾಗ ನೀವು ಅಂಥವ್ರನ್ನೇ ಟಾರ್ಗೆಟ್ ಮಾಡೋದು ಈಸಿ ಅಲ್ಲ?
ಈಸಿ ಆಹಾರಗಳು ನಿಮ್ಗೆ. ಅಲ್ಲಮ್ಮ ಯಾಕೆಂದ್ರೆ ಈಗ- ಸಪೋರ್ಟ್ ಇರಲ್ಲ. ಅಲ್ಲಮ್ಮ ಈಗ ನಮ್ಮ ಆಫೀಸ್ ಬೇರೆಯವರು ಇದಾರಲ್ಲ, ವಿಚಾರಿಸಿ ಹೆಣ್ಮಕ್ಳೇ ಇದ್ದಾರಲ್ಲ, ಅದೆಲ್ಲ ಗೊತ್ತಿದೆ. ಬೇರೆ ಇದ್ದಾರಲ್ಲ, ಹೆಣ್ಮಕ್ಳು ವಿಚಾರಿಸಿ ವಿಚಾರಿಸಿ ಬೇಡ ನಮಗೆ. ಇವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಈಗ ನಾನೇನಾದ್ರು ಕಂಪ್ಲೇಂಟ್ ಮಾಡಿದ್ದೇನೆ ಮೇಲೆ? ಮಾಡಿದ್ದೇನಾ? ವುಮೆನ್ ಕಾರ್ಡ್ ನಾವು ಆಗುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಅದೇ ಸರ್, ಅರ್ಥ ಮಾಡ್ಕೊಳ್ಳಿ. ನಮ್ಮ ಇದನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ರೀತಿ ಅರ್ಥ ಮಾಡ್ಕೊಳ್ಳಿ. ರೀತಿ ಅಲ್ಲ. ಇಲ್ಲ, ನಾವು ಅದನ್ನ ಮಾಡಕ್ ಹೋಗಿಲ್ಲ. ಇದು ಕೂಲಂಕುಷ ಪರಿಶೀಲನೆ ಮಾಡಿ. ಏನು ಮಾಡ್ಲಿಕ್ಕೆ ಆಗುದಿಲ್ಲ ಎಂಬ ಭಾವನೆ ಅವರಲ್ಲಿ ಇಲ್ಲದಿದ್ದರೆ ನೀನು ಯಾರು ಏನ್ ಹೇಳ್ತಿದ್ದಕ್ಕೆ ನಾವು ಮನೆ ಯಾಕೆ ಹೇಳ್ತಾರೆ? ಯಾಕೆ ಹೇಳ್ತಾರೆ? ಪ್ರತಿಯೊಂದು ಗೊತ್ತುಂಟು ನನಗೆ ಗೊತ್ತಿದ್ರೆ ನೀವು ಜಾಗೃತಿಯಲ್ಲಿ ಇರ್ಬೇಕಿತ್ತು ಸ್ವಲ್ಪ. ಮೇಡಮ್. ಬೇರೆ ಕಡೆ ಇಲ್ಲೆಲ್ಲ ಗೊತ್ತುಂಟು ಅಂತಂದು ಹೇಳಿದ ಮೇಲೂ ನೀವು ಹಿಂಗ್ ನಡೀತಾ ಇದೆ ಅಂದ್ರೆ ನೀವು ಅಧ್ಯಕ್ಷರಾಗಿ ಎಲ್ಲ ಕಡೆ ನೋಡಿರ್ತೀರಿ, ನಿಮ್ಗೆ ಅರ್ಥ ಮಾಡ್ತೀವಿ. ಏನ್ ಅರ್ಥ ಮಾಡ್ಕೊಳ್ಳಿ? ಅವರು ಎಲ್ಲ ಮಹಿಳೆಯರಿಗೆ ಯಾರಿಗೆ ಎಲ್ಲಿ ಸರಿ ಮಾಡಿ ಅಲ್ಲಿ ಹೋರಾಟ ಮಾಡ್ತಾರೆ. ಅವ್ರು ಯಾಕೆ ಅರ್ಥ ಮಾಡ್ಕೊಳ್ಬೇಕು? ದಿನ ಒಂದು ಫೋನ್ ಕರೆ ಬರುತ್ತೆ. ಅವರೊಬ್ಳು ಲೇಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಗ್ರೂಪ್ ಡಿ ಅಲ್ಲಿ ಗುಡಿಸೋದು ಒರೆಸೋದು ಅಂತ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಸೊ ಅವ್ರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲಿ ನಮ್ಮದು ಸೆಕ್ರೆಟ್ರಿ ಯಾರಿದ್ದಾರೆ CH ಮೋಹನ್ ಅಂತ ಹೇಳಿ, ಅವರು ನನ್ನ ಮೇಲೆ ಫಿಸಿಕಲ್ ಅಸಾಲ್ಟ್ ಮಾಡ್ತಾರೆ, ಮೈಕೈ ಎಲ್ಲ ಮುಟ್ತಾರೆ, ಬ್ಯಾಡ್ ಟಚ್ ಎಲ್ಲ ಕೊಡ್ತಾರೆ. ಮತ್ತು ಇದಕ್ಕಿಂತ ಮೊದಲು ಆ ರೀತಿ ಮಾಡ್ತಾಯಿದ್ರು. ಆ ಹೊತ್ತಲ್ಲಿ ಅವ್ರಿಗೆ ಸ್ಪಂದಿಸಲಿಲ್ಲ ಅಂತ ಹೇಳಿ ಫಸ್ಟ್ ಅವರು ಆಫೀಸ್ ಒಳಗಡೆ ಕೆಲಸಕ್ಕಿದ್ರು, ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಅವರಿಗೆ ಸ್ವಲ್ಪ ಕಷ್ಟದ ಕೆಲಸ ಗುಡಿಸೋದು ಒರೆಸೋದು ಅಂಥ ಕೆಲಸಕ್ಕೆ ಅವರನ್ನು ಹಾಕಿದ್ದಾರೆ. ಮೊನ್ನೆ ಅವರನ್ನು ಕರೆಸಿ ಏನು ಹೇಳ್ತಾರೆ ಅಂದರೆ, ಮಂಡೇ ದಿನ, ಇವತ್ತು ಸ್ಯಾಟರ್ಡೆ ರಜೆ ಇತ್ತು, ಮಂಡೇ ದಿನ ಬರುವಾಗ ಹಸಿರು ಸೀರೆ ಉಟ್ಟು ಬರಬೇಕು ಅಥವಾ ಹಸಿರು ಬಟ್ಟೆ ಹಾಕಿ ಬರಬೇಕು. ಹಸಿರು ಬಟ್ಟೆ ಹಾಕಿದರೆ ನನಗೆ ಒಂದು ಸಿಗ್ನಲ್ ಏನಂದರೆ ನೀನು ನನ್ನ ಮೇಲೆ ಇಂಟ್ರೆಸ್ಟೆಡ್ ಇದೆಯಾ ಅಂತ ಹೇಳಿ. ಇಲ್ಲ ಅಂತಾದರೆ ನಾನು ನನ್ನ ಕೆಲಸದಿಂದ ತೆಗಿತೇನೆ, ನನ್ನ ಏನು ಸ್ಯಾಟಿಸ್ಫ್ಯಾಕ್ಷನ್ ನೀನು ಮಾಡಿದರೆ ನಾನು ನಿನಗೆ ಸ್ಯಾಲರಿಯಲ್ಲಿ ಸಹ ಜಾಸ್ತಿ ಮಾಡ್ತೇನೆ ಅಂತ ಹೇಳಿದರು. ಇಂಥ ಪ್ರಕರಣಗಳು ತುಂಬ ಕಡೆ ತುಂಬ ವರ್ಕ್ ಪ್ಲೇಸಸಲ್ಲಿ ಕೆಲಸ ಮಾಡುವ ಮಹಿಳೆಯರು ಫೇಸ್ ಮಾಡ್ತಾರೆ. ಬಟ್ ಈ ರೀತಿಯಾಗಿ ಫೋರ್ಸ್ಫುಲ್ಲಾಗಿ ಅವರನ್ನು ಬಳಸೋದು ಇದು ಸರಿಯಲ್ಲ. ಆ ಲೇಡಿ ಯಾರಿದ್ದಾರೆ ಅವರು ಒಂದು ಮಿಡಲ್ ಏಜ್ನವರಾಗಿದ್ದಾರೆ, ಅವ್ರಿಗೆ 2 ಮಕ್ಕಳಿದ್ದಾರೆ, ಅವರು ಸಿಂಗಲ್ ಮದರ್ ಆಗಿದ್ದಾರೆ. ಏನೋ ಜೀವನದ ಕಷ್ಟದಿಂದ ಅವರು ಇಂಥ ಜಾಗಗಳಲ್ಲಿ ಬಂದು ಗುಡಿಸುವ ಒರೆಸುವ ಕೆಲಸ ಮಾಡಿಕೊಂಡು ಅವರ ಮಕ್ಕಳನ್ನು ಸಾಕ್ತಾ ಇದ್ದಾರೆ. ಸೊ ಇಂಥ ವ್ಯಕ್ತಿಗಳಿಂದಾಗಿ ಹೆಣ್ಣುಮಕ್ಕಳಿಗೆ ಬದುಕಲಿಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಸೊ ಅವರ ಐಡೆಂಟಿಟಿಯನ್ನು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾಕೆಂದರೆ ಎಷ್ಟೋ ಹೆಣ್ಣುಮಕ್ಕಳಿಗೆ ಆ ಧೈರ್ಯ ಇರೋದಿಲ್ಲ, ಹೊರಗಡೆ ಬಂದು ಅದನ್ನು ಫೇಸ್ ಮಾಡುವಷ್ಟು ಧೈರ್ಯ ಅವರಿಗೆ ಇರುವುದಿಲ್ಲ. ಅದಕ್ಕೆ ನಾನು ಬ್ಯಾಕ್ವರ್ಡ್ ಕಮಿಷನ್ ಮೆಂಬರ್ ಆಗಿ ಇವತ್ತು ಒಂದು ಕಂಪ್ಲೇಂಟ್ ACP ಅವರಿಗೆ ನಾನು ತಲುಪಿಸ್ತಾ ಇದ್ದೇನೆ, ಈ ರೀತಿ ನಡೀತಾ ಇದೆ ಇಂಥ ಜಾಗದಲ್ಲಿ ಅಂತ ಹೇಳಿ. ಅವರನ್ನು ಸಂಜೆ ಅವ್ರ ಕೆಲಸ ಮುಗ್ದ ಮೇಲೆ, ಅವರಿಗೆ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲಸ ಮುಗ್ದ ಮೇಲೆ ನಾನು ಅವರನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ಅವ್ರ ಹತ್ರನೂ ಒಂದು ಕಂಪ್ಲೇಂಟನ್ನು ಲಾಂಚ್ ಮಾಡ್ತೇನೆ. ಮತ್ತು ಕಮಿಷನರ್ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತೇನೆ, ಇದರ ಬಗ್ಗೆ ಒಂದು ಒಳ್ಳೆ ರೀತಿಯ ತನಿಖೆ ಮಾಡಿಕೊಂಡು ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸ್ಬೇಕು. ಯೂಶ್ವಲಿ ಏನಾಗ್ತದೆ, ಇಂಥ ಪ್ರಕರಣಗಳೆಲ್ಲ ಹೊರಗೆ ಬಂದ ಕೂಡಲೇ ಈ ಮೇಲ್ ಅಧಿಕಾರಿಗಳು ಏನು ಮಾಡ್ತಾರೆ ಅಂದರೆ, ಯಾರು ಕಂಪ್ಲೇಂಟ್ ಮಾಡಿದ್ದಾರೆ ಅವರನ್ನು ಟರ್ಮಿನೇಟ್ ಮಾಡ್ತಾರೆ, ಕೆಲಸದಿಂದ ತೆಗೆದು ಹಾಕ್ತಾರೆ. ಸೊ ಈ ಹೆಣ್ಣು ಮಕ್ಕಳಿಗೆ ಹೆದರಿಕೆ ಇರ್ತದೆ, ಕೆಲಸದಿಂದ ತೆಗೆದು ಹಾಕಿದರೆ ಮತ್ತು ನಮ್ಮ ಜೀವನ ಏನು, ನಮಗೆ ಕೆಲಸ ಎಲ್ಲಿ ಸಿಗುತ್ತೆ ಅಂತ ಹೇಳಿ. ನಾನು ಅವರಿಗೆ ಭರವಸೆ ಕೊಟ್ಟಿದ್ದೇನೆ, ಅವರು ಇಲ್ಲಿ ಎಷ್ಟು ಸಂಬಳಕ್ಕೆ ದುಡಿತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಸಂಬಳ ನಾನು ಅವ್ರಿಗೆ ಕಲ್ಪಿಸಿ ಕೊಡ್ತೇನೆ, ಅವ್ರಿಗೆ ಒಳ್ಳೆ ಕೆಲಸ ತೆಗೆಸಿ ಕೊಡ್ತೇನೆ ಅಂತ ಹೇಳಿ ಅವ್ರಿಗೆ ನಾನು ಪ್ರಾಮಿಸ್ ಮಾಡಿದ್ದೇನೆ. ಬಟ್ ಅದು ಇಂಪಾರ್ಟೆಂಟ್ ಅಲ್ಲ, ಎಲ್ಲಿಂದ ಹೆದರಿ ಓಡಿ ಹೋದರು ಅಂತ ಹೇಳಿ ಆಗಬಾರ್ದು. ಅದಕ್ಕೆ ಈಗಾಗಲೇ ಆಫೀಸರ್ ಹತ್ರ CH ಮೋಹನ್ ಯಾರಿದ್ದಾರೆ ಸೆಕ್ರೆಟ್ರಿ APMC ಅವರಿಗೆ ನಾವು ಹೇಳಿದ್ದೇವೆ, ಯಾವ ಕಾರಣಕ್ಕೆ ಸಹ ಆ ಹುಡುಗಿಗೆ ಮತ್ತೆ ಹ್ಯಾರಾಸ್ಮೆಂಟ್ ಆಗಬಾರ್ದು, ಅವಳು ಇಲ್ಲೇ ಇರಬೇಕು, ಇಲ್ಲೇ ಕೆಲಸ ಮಾಡಬೇಕು, ಮತ್ತು ಅವಳನ್ನು ಟರ್ಮಿನೇಟ್ ಮಾಡಬಾರ್ದು ಅಂತ ಹೇಳಿ. ಯಾಕೆಂದರೆ ಎಷ್ಟು ತಿಂಗಳಿಂದ ಈ ರೀತಿ ಕಿರುಕುಳ ನೀಡ್ತಾ ಇದ್ದಾರೆ? ತುಂಬ ಸಮಯದಿಂದ ಕೊಡ್ತಾ ಇದ್ದಾರಂತೆ. ಆ್ಯಕ್ಚುಲಿ ಇದಕ್ಕಿಂತ ಮೊದಲು ಈ CH ಮೋಹನ್ ಯಾರಿದ್ದಾರೆ ಇಲ್ಲಿ ಇದ್ರಂತೆ, ಇದೇ ಡಿಪಾರ್ಟ್ಮೆಂಟಲ್ಲಿ ಇದ್ದರು, ಆವಾಗ ಸಹ ಕೊಡ್ತಾಯಿದ್ರು, ಆವಾಗ ಸಹ ಅಲ್ಲಿ ಮುಟ್ಟೋದು ಬೇಡದ್ದೆಲ್ಲ ಮಾಡೋದು ಮಾಡ್ತಾ ಇದ್ರಂತೆ. ಬಟ್ ಇವರು ಅವ್ರಿಗೆ ಸ್ಪಂದಿಸ್ತಾ ಇರಲಿಲ್ಲ, ಹಾಗಾಗಿ ಮತ್ತೆ ಇವರು ಟ್ರಾನ್ಸ್ಫರ್ ಆಯಿತು. ಆವಾಗ ಅವರು ಹೇಳಿದ್ದಾರೆ, ಅವನಿಗೆ ಟ್ರಾನ್ಸ್ಫರ್ ಆಯಿತು, ಈಗ ನನಗೆ ನೆಮ್ಮದಿ, ಇನ್ನೇನು ಕಿರುಕುಳ ಇಲ್ಲ ಅಂತ. ಮತ್ತೆ ಈಗ ವಾಪಸ್ ಬಂದಿದ್ದಾನೆ, ವಾಪಸ್ ಬಂದು ಮತ್ತೆ ಕಿರುಕುಳ ಕೊಡ್ತಾ ಇದ್ದಾನೆ. ಈಗ ಅಂದರೆ ಒಂದು
ಇದು ಲೈಂಗಿಕ ಕಿರುಕುಳ ಅಥವಾ ಮಾನಸಿಕ ಕಿರುಕುಳನೂ ಇದೆಯಾ? ಹೌದು, ಖಂಡಿತವಾಗಿರ್ತದೆ. ನೋಡಿ, ಒಂದು ಹೆಣ್ಣುಮಗಳು ಅವಳನ್ನು ಇಷ್ಟ ಇಲ್ಲಾದರೆ ಯಾರಾದರೂ ಫೋರ್ಸ್ಫುಲ್ ಆಗಿ ಸೆಕ್ಷುವಲ್ ಅಸಾಲ್ಟ್ ಮಾಡ್ತಾರಂತಾದರೆ, ಬ್ಯಾಡ್ ಟಚಸ್ ಕೊಡ್ತಾರಂತಾದರೆ ಮೆಂಟಲಿ ಅವಳು ಡಿಸ್ಟರ್ಬ್ ಆಗ್ತಾಳೆ, ಮೆಂಟಲಿ ಅವಳು ವೀಕ್ ಆಗ್ತಾಳೆ, ಇಮೋಷ್ನಲಿ ಅವಳು ಬ್ರೇಕ್ ಡೌನ್ ಆಗ್ತಾಳೆ. ಮತ್ತು ಅವಳಿಗೆ ಅವಳ ಜೀವನದ ಅವಳಿಗೆ ಯಾರೂ ಇಲ್ಲ ಸಪೋರ್ಟ್ ಮಾಡುವಂಥವ್ರು. ಆ ಸಂದರ್ಭದಲ್ಲಿ ಎಕನಾಮಿಕಲಿ, ಫೈನಾನ್ಷಿಯಲಿ ಎಲ್ಲ ರೀತಿಯಲ್ಲಿ ಅವಳು ಶಿ ಗೆಟ್ಸ್ ವೀಕ್. ಅದರ ಅಡ್ವಾಂಟೇಜ್ ಇಂಥವರು ತಗೊಳ್ತಾರೆ. ಮಹಿಳಾ ಆಯೋಗಕ್ಕೂ ಇದರ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ. ಮತ್ತು ಇವರ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಯಾರಿದ್ದಾರೆ, ಅಲ್ಲಿದು ಅಧಿಕಾರಿಗಳು ಯಾರಿದ್ದಾರೆ, ಸರ್ಕಾರದ ಗಮನಕ್ಕೂ ನಾನು ಇದನ್ನು ತರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ. ಮತ್ತು ಇವತ್ತು ತುಂಬ ಜನ ಮಹಿಳೆಯರು ಪಕ್ಷ ಭೇದ ಜಾತಿ ಬಿಟ್ಟು ನಮ್ಮೊಟ್ಟಿಗೆ ಇಂಥ ಒಂದು ಒಳ್ಳೆ ಕಾಸಿಗೆ ಕೈ ಜೋಡಿಸಿದ್ದಾರೆ, ಅದು ವೆರಿ ಶಾರ್ಟ್ ಟೈಮಲ್ಲಿ. ಅವರಿಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಿಸ್ತೇನೆ. ಯಾಕೆಂದರೆ ಇಂಥದ್ದು ಏನು ಪ್ರಕರಣಗಳಿದೆ ತುಂಬ ಕಡೆ ನಡೀತಾ ಇದೆ. ಸೊ ಅಂಥದ್ದು ಇದ್ದರೆ ನಾವು ಅದನ್ನು ಫೇಸ್ ಮಾಡಬೇಕು. ನಾವು ಅದನ್ನು ಫೇಸ್ ಮಾಡಿದಾಗ ಮಾತ್ರ ನಮಗೆ ಅದರ ರಿಸಲ್ಟ್ ಬರಲಿಕ್ಕೆ ಸಾಧ್ಯ. ಇಲ್ಲದ್ರೆ ನಾವೆಲ್ಲೋ ಒಂದು ಕಡೆ ಕುಗ್ಗಿ ಹೋಗಿ ನಾವು ನಮ್ಮ ಜೀವ ಅಂತ್ಯ ಮಾಡುವಷ್ಟು ಪರಿಸ್ಥಿತಿಗೆ ಬರ್ತದೆ. ಸೊ ಯಾರು ಹೆಣ್ಣುಮಕ್ಕಳು ಹೆದರಬಾರ್ದು. ವಿ ಹ್ಯಾವ್ ಟು ಫೇಸ್ ಇಟ್. ಯಾಕೆಂದರೆ ಇಲ್ಲಿ ಕೆಲಸ ಅಲ್ಲ ಅಂತಾದರೆ, ಯಾಕೆಂದರೆ ಬದುಕಲಿಕ್ಕೆ ನಮಗೆ ಬೇಕಿರೋದು 2 ಹೊತ್ತು ಊಟ. ಆ ಊಟ ದುಡಿಲಿಕ್ಕೆ ನಮಗೆ ಎಲ್ಲಿ ಸಹ ನಮ್ಮ ಮೇಲೆ ಶಕ್ತಿ ಇದೆ ಅಂತಾದರೆ ಎಲ್ಲಿ ಸಹ ನಾವು ದುಡ್ಕೊಂಡು ಬದುಕ್ಬೋದು. ಬೇಕಾದಷ್ಟು ಅಪಾರ್ಚುನಿಟೀಸ್ ಇದೆ ಲೈಫಲ್ಲಿ. ಇಂಥವರೊಟ್ಟಿಗೆಲ್ಲ ಕಾಂಪ್ರಮೈಸ್ ಮಾಡಿಕೊಂಡು ಬದುಕುವ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ.